अस्सलामुअलैकुम रहमतुल्लाहि वबरकातुहू। हल्का कर्नाटक की तरफ से 10 रोज़ा मुहिम 3 सितंबर से 14 सितंबर तक पैगंबर मोहम्मद सल्लल्लाहु अलैहि वसल्लम इंसाफ के अलंबरदार के नाम से मनाई जा रही है। इस मुहिम के तहत हमारी बहुत सारी सरगर्मियां हैं, जैसे कि ओल्ड एज होम की विज़िट है और फिर यतीम खाने की विज़िट है, हॉस्पिटल की विज़िट है और साथ ही साथ मिल्लत में आप सल्लल्लाहु अलैहि वसल्लम की सीरत से वाकिफ़ कराने के भी हमारे प्रोग्राम है। कॉर्नर मीटिंग के ज़रिए हम 3 से 4 मोहल्लों में या हो सकता है उससे ज़्यादा अलग अलग इलाक़ों में जाकर के हम मिल्लत इस्लामिया में हुज़ूर सल्लल्लाहु अलैहि वसल्लम की शख्सियत का सही तारुफ़ कराने की हम कोशिश करेंगे। साथ ही साथ बरादरान वतन में भी आप सल्लल्लाहु अलैहि वसल्लम की शख्सियत का सही तरीके से तारुफ़ कराने के लिए हम 13 सितंबर को ईडन गार्डन फंक्शन हॉल के अंदर सीरत प्रवचन का इनेकाद करेंगे, जिसके अंदर मशहूर व मारूफ कन्नड़ा मुखर्रिर लाल हसन साहब बिल्कुल इंशाल्लाह तशरीफ़ लाएंगे। साथ ही साथ हम दीगर मेहमान ख़ुसूसी भी इंशाल्लाह उसके अंदर तशरीफ़ लाएंगे। उसकी अपडेट बहुत जल्द इंशाल्लाह दी जाएगी। साथ ही साथ बहुत सारे हमारे दीगर सरगर्मियाँ हैं, बच्चों के लिए ऐसे कंपटीशन है और फिर इसी तरीके से हमारे पास जो है ना क्विज़ कंपटीशन का भी हमने इनेकाद किया, जिसके अंदर 100 से ज़्यादा बच्चे शरीक रहे। इस मुहिम का अहम मकसद ये है कि आप सल्लल्लाहु अलैहि वसल्लम ने किस तरीके से समाज में इंसाफ को क़ायम किया था, हम वो पूरे बरादरान वतन और बरादरान मिल्लत को बताएं और आप सल्लल्लाहु अलैहि वसल्लम की शख्सियत का सही तारुफ़ उन्हें कराएँ। अस्सलामु अलैकुम रहमतुल्लाहि व बरकातुहू। जमात इस्लामी हिंद कर्नाटक वतिಯಿಂದ ರಾಜ್ಯಾದ್ಯಂತ ಸೀರತ್ ಅಭಿಯಾನ 13ನೇ ಸೆಪ್ಟೆಂಬರ್ಲಿಂದ 13ನೇ ಸೆಪ್ಟೆಂಬರ್ವರೆಗೆ ಹಮ್ಮಿಕೊಳ್ಳಲಾಗಿದೆ। ಇದರಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನ್ಯಾಯದ ಹರಿಕಾರಿ ಎಂಬ ಶೀರ್ಷಿಕೆಯಲ್ಲಿ ನಮ್ಮ ಅಭಿಯಾನ ನಡೀತಾ ಇದೆ। ಇದರ ಉದ್ದೇಶ ಏನೆಂದರೆ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಚರಿತ್ರೆಯನ್ನು ಅವರ ಕೊಟ್ಟಿದ್ದ ಮಾರ್ಗದರ್ಶನ ಎಲ್ಲ ಜನರಿಗೆ ತಲುಪಬೇಕಂತ ನಮ್ಮದು ಒಂದು ಆಸೆ ಇದೆ। ಅದರ ಪ್ರಕಾರ ನಾವು ಇದು ಮಾಡ್ತಾಯಿದ್ದೀವಿ। ಈ ತಿಂಗಳಲ್ಲಿ ಮುಸಲ್ಮಾನ್ ಮಂದಿ ಸಾಕಷ್ಟು ಆಹಾ ಪೂಹಾ ಅಂಥ ಪ್ರೋಗ್ರಾಮ್ ಮಾಡ್ತಾಯಿದ್ದಾರೆ। ನಿಜವಾಗಿ ಅವರ ಸಂದೇಶವನ್ನು ತಲುಪಿಸಲು ಅದರಲ್ಲಿ ಜಾಸ್ತಿ ಅವರು ಗಮನ ಹರಿಸೋದಿಲ್ಲ। ಅದಕ್ಕೋಸ್ಕರ ಕರ್ನಾಟಕ ಜಮಾತ್ ಇಸ್ಲಾಮಿ ಈ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದೆ। ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಿಜ ಅವರು ಏನಿದೆ ಹೇಳಿಕೆ ಏನಿದೆ ಎಲ್ಲ ಮಂದಿಗೆ ತಲುಪಬೇಕು। ಇದಕ್ಕೋಸ್ಕರ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಮತ್ತು ಇದಕ್ಕೆ ಒಂದು 13ನೇ ತಾರೀಕು ಈಡನ್ ಗಾರ್ಡನಲ್ಲಿ ಮುಂಜಾನೆ 11 ಗಂಟೆಯಿಂದ 1 ಗಂಟೆ ಮಧ್ಯಾಹ್ನದವರೆಗೆ ಒಂದು ಸೀರತ್ ಪ್ರವಚನ ಪ್ರೋಗ್ರಾಮನ್ನು ಹಮ್ಮಿಕೊಳ್ಳಲಾಗಿವೆ। ಅದರಲ್ಲಿ ಕನ್ನಡ ಖ್ಯಾತ ಉಪನ್ಯಾಸಕರು ಜನಾಬ್ ಲಾಲ್ ಹಸನ್ ಇಲ್ಕಲ್ ಅವರು ಭಾಗವಹಿಸುತ್ತಾರೆ। ಅದೇ ರೀತಿ ನಾನಾ ಥರದ ಬೇರೆ ಧರ್ಮದ ಗುರುಗಳು, ಪ್ರಸಿದ್ಧ ನಾಗರಿಕರು, MLA ಅವರು, ಕೌನ್ಸಿಲರು, ಟೀಚರರು ಅವರು ಅದರಾಗ ಇದು ಭಾಗವಹಿಸುತ್ತಾರೆ। ನಾ ಎಲ್ಲ ಯಾದಗಿರಿ ಬಾಂಧವರಿಗೆ ಕೇಳಿಕೊಳ್ಳುತ್ತೇನೆ, ಈ ಪ್ರೋಗ್ರಾಮನ್ನು ತಾವು ಅಟೆಂಡ್ ಮಾಡಿ ಇದಕ್ಕೆ ಯಶಸ್ವಿಗೊಳಿಸಬೇಕು। ಮತ್ತು ನಾವು ಯಾದಗಿರಿಯಲ್ಲಿ ಸ್ಥಾನೀಯ ಪ್ರೋಗ್ರಾಮ್ದಾಗ ಅನಾಥ ಆಶ್ರಮಕ್ಕೆ ಭೇಟಿ ಕೊಡ್ತೀವಿ। ಆಸ್ಪತ್ರೆಯಲ್ಲಿ ಯಾರು ಅಡ್ಮಿಟ್ ಇದ್ದಾರೆ ಅವರಿಗೆ ಹಣ್ಣು ಹಂಪಲವನ್ನು ವಿತರಿಸುತ್ತಿದ್ದೀವಿ। ಅದೇ ಪ್ರಕಾರ ಕೆಲವೊಂದು ಓಣೆಯಲ್ಲಿ ಕಾರ್ನರ್ ಮೀಟಿಂಗ್ ಅಂತೂ ನಾವು ಮಾಡ್ತಾಯಿದ್ದೀವಿ। ಅದಕ್ಕೋಸ್ಕರ ತಾವೆಲ್ಲರೂ ಇದಕ್ಕೆ ಬೆಂಬಲ ಕೊಟ್ಟು ಇದನ್ನು ಯಶಸ್ವಿಗೊಳಿಸಬೇಕಾಗಿ ಅಂತ ವಿನಂತಿಸಿಕೊಳ್ಳುತ್ತೇನೆ। ಆಖಿರ್ ದವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್।